ಸರಿ. ಕೆಲವು ಪಂಚಾಯತಿಗಳಲ್ಲಿ ಅಡ್ಮಿನಿಸ್ಟ್ರೇಟರ್ಸು ನಿರಂತರವಾಗಿ ಪಂಚಾಯತಿಗೆ ಹೋಗ್ತಿಲ್ಲ ಎಂಬುವ ಒಂದು ಕಂಪ್ಲೇಂಟ್ಸ್ ಬರ್ತಿದ್ದಾವೆ. ಆ ಕಾರಣದಿಂದಾಗಿ ಜಿಲ್ಲಾ ಪಂಚಾಯತಿಯಿಂದ ನಾವು ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ಗೆ ಒಂದು ನಿರ್ದೇಶನ ನೀಡ್ತೀವಿ. ಪ್ರತಿ ವಾರ ಒಂದೊಮ್ಮೆ ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲದೇ ಇರೋ ಕಾರಣ ಗ್ರಾಮ ಪಂಚಾಯತಿ ಆಡಳಿತ ಸರಿಯಾಗಿ ನಡೀತಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ತಾವು ಸೂಕ್ತ ನಿರ್ದೇಶನಗಳು ಕೊಡಬೇಕು. ಮತ್ತೆ ಜನರ ಕುಂದುಕೊರತೆ ಏನಿದೆ ಅದನ್ನು ಕೂಡ ಆಲಿಸಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ. ಎಲ್ಲ PDOs ಕೂಡ ಗ್ರಾಮ ಪಂಚಾಯತಿಯಲ್ಲಿ ಈಗ ಬಾಡಿ ಇಲ್ಲದೆ ಇರೋದ್ರಿಂದ ತಾವು ಕೂಡ ಜನರಿಗೆ ಸ್ಪಂದಿಸಬೇಕು. ಆಮೇಲೆ ಜನರ ಸಮಸ್ಯೆ ಏನಿದೆ ಅದನ್ನ ಆಲಿಸ್ಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ. ಗ್ರಾಮ ಸಭೆಗಳು ಸರಿಯಾಗಿ ನಡೀತಾ ಇದೆ. ಗ್ರಾಮ ಸಭೆಗಳು ನಡೆಯೋದನ್ನ ನಾವು ಪಂಚಾಯತ್ ರಾಜ್ P2 ಅಲ್ಲಿ ನಾವು ಹಾಕ್ಲೇಬೇಕು. ಪಂಚತಂತ್ರದಲ್ಲಿ ಗ್ರಾಮ ಸಭೆಗಳು ಈಗ ಪ್ರತಿ 6 ತಿಂಗಳಿಗೊಂದು ಗ್ರಾಮ ಸಭೆ ಮಾಡಬೇಕು, ಆಮೇಲೆ ವಿಶೇಷ ಗ್ರಾಮ ಸಭೆ ಮಾಡ್ಬೇಕು ಅಂತ ಇರುತ್ತೆ. ಅದನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಜನರಲ್ ಬಾಡಿ ಮೀಟಿಂಗ್ ಕೂಡ ಅವರು ಅಡ್ಮಿನಿಸ್ಟ್ರೇಟರ್ಸ್ ಇರೋದ್ರಿಂದ ಅಡ್ಮಿನಿಸ್ಟ್ರೇಟರ್ಸ್ ನ ಕರೆದು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿ ಒಂದು ನೀವು ಮನವಿ ಕೊಡ್ತಾ ಇರೋದ್ರಿಂದ ಗ್ರಾಮ ಸಭೆ ಕೂಡ ಕಡ್ಡಾಯವಾಗಿ ಕ್ಲೀನ್ ಆಗಿ ಮಾಡೋದಕ್ಕೆ, ಕರೆಕ್ಟ್ ಆಗಿ ಮಾಡೋದಕ್ಕೆ ನಾನು ಸೂಕ್ತ ನಿರ್ದೇಶನ ಕೊಡ್ತೀನಿ. ಅದನ್ನ ದಿಢೀರಾಗಿ ಭೇಟಿ ಕೊಡುವಂತದ್ದು ನಾವು ಇನ್ಸ್ಪೆಕ್ಷನ್ಗಳಿಗೆ ಕಳಿಸ್ತಾನೆ ಇರ್ತೀವಿ. ನಾನು ಕೂಡ ಹೋಗ್ತಾ ಇರ್ತೀನಿ. ಯಾವಾಗ ಸಮಸ್ಯೆ ಇರುತ್ತೆ ಅಥವಾ ಪಂಚಾಯತಿಗಳ ಕಡೆ ಹೋದಾಗ ನೋಡ್ತೀನಿ. ಬಟ್ ಏನಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಇಬ್ರು ಕೈ ಜೋಡಿಸಿ ಸರಿಯಾಗಿ ಪಂಚಾಯತಿ ನಡೆಸಿದ್ರೆ, ಯಾವುದೇ ರೀತಿ ಕುಂದುಕೊರತೆ ಬರದೆ ನಡೆಸಿದ್ರೆ, ಜನರ ಸಮಸ್ಯೆಗಳು ಬಗೆಹರಿದ್ರೆ ಆಡಳಿತ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಏನು ಸೂಚನೆಗಳು ನೀಡಬೇಕು ನಾನು ನೀಡ್ತೀನಿ.